ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಫ್ಯೂ ವಿಡಿಯೋಸ್ ಬ್ಯಾಕ್ ನಾನು ಬೆಣ್ಣೆ ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಬೆಣ್ಣೆನ ಅಂತ ತೋರಿಸಿದ್ದೆ. ಸೊ ಕಂಟಿನ್ಯೂಷನ್ ವಿಡಿಯೋ ಬಂದು ಸ್ವಲ್ಪ ಗ್ಯಾಪ್ ಆಗಿತ್ತು, ತೋರಿಸಿರಲಿಲ್ಲ. ಇವಾಗ ಬೆಣ್ಣೆ ಮಾಡಿ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ತುಪ್ಪ ಮಾಡ್ತಾ ಇದ್ದಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ. ಫಸ್ಟು ಬೆಣ್ಣೆನ ಚೆನ್ನಾಗಿ ಬಿಸಿ ಮಾಡೋಕ್ಕೆ ಇಡಬೇಕು. ಬಿಸಿ ಮಾಡೋಕ್ಕಿಟ್ಟು ಅದು ಸ್ವಲ್ಪ ಯಾವಾಗ ಜಿನುಗ್ತಿದೆ ಅಂತ ಅನಿಸಿದಾಗ ನಾನು ತುಪ್ಪ ಮಾಡುವಾಗ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋತೀನಿ. ವೀಳ್ಯದೆಲೆ, ಅರಿಶಿನ ಪುಡಿ, ಜೀರಿಗೆ, ಮೆಂತೆ, ಪೆಪ್ಪರ್ ಮತ್ತು ಲವಂಗ. ಇನ್ನು ಕೆಲವರು ಬೇರೆ ಬೇರೆ ಥರ ಹಾಕೋತಾರೆ ಅಂದ್ಕೊತೀನಿ. ನಾನು ಇಷ್ಟು ಹಾಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅಮ್ಮ ಹೇಳ್ಕೊಟ್ಟಿರೋದಿಷ್ಟು. ಸೊ ಹಾಗಾಗಿ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಒತ್ತದಂಗೆ ಅವಾಗ ಕೈ ಆಡಿಸ್ತಾ ಇರಬೇಕು. ವೀಳ್ಯದೆಲೆನ ಕೆಲವರು ಲಾಸ್ಟ್ಗೆ ಹಾಕ್ತಾರೆ. ಎಲ್ಲನೂ ಒಂದೇ ಸಲ ಹಾಕೊಂಡ್ಬಿಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಅದನ್ನೆಲ್ಲ ಒಂದೇ ಸಲ ಹಾಕೋತೀನಿ. ಯಾವಾಗ ದಪ್ಪ ದಪ್ಪ ಗುಳ್ಳೆ ಬರ್ತಿದೆ ಅನಿಸುತ್ತೆ ಆವಾಗ ಆಫ್ ಮಾಡಿಬಿಡ್ಬೇಕು. ಅಂದರೆ ತುಪ್ಪ ಆಗಿದೆ ಅಂತ ಅರ್ಥ ಅಲ್ಲಿಗೆ. ಅವಾಗ ಆಫ್ ಮಾಡಿದ್ಮೇಲೆ ತುಪ್ಪನ ಆರಕ್ಕೆ ಬಿಡಬೇಕು. ಅದು ಆರಿದ ಮೇಲೆ ಸೋಸಿದ್ರೆ ನಮಗೆ ಒಳ್ಳೆ ಘಮ ಘಮ ತುಪ್ಪ ರೆಡಿ ಆಗುತ್ತೆ. ಮಾವ ಏನಕ್ಕೆ ಮೂಗಿನ ತುದಿಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಶೀತ ಏನಾದರೂ ಆಗಿದ್ರೆ, ಚಿಕ್ಕವ್ರಿಗೂ ದೊಡ್ಡವ್ರಿಗೆ ಯಾರಿಗೇ ಶೀತ ಆಗಿದ್ರು ಒಂದು 2 to 3 ಮಿನಿಟ್ಸ್ ಏನಾದರೂ ಮೂಗಿಗೆ ಬೆಳ್ಳುಳ್ಳಿ ಇಟ್ಕೊಳ್ಳೋದ್ರಿಂದ ಬೇಗ ರಿಲೀಫ್ ಆಗುತ್ತೆ, ಶೀತನೂ ಬೇಗ ಹುಷಾರಾಗುತ್ತೆ. ತುಂಬ ಚಿಕ್ಕ ಮಕ್ಕಳು ಈ ಪ್ರಯೋಗನ ಮಾಡೋಕ್ಕೆ ಹೋಗಬಾರ್ದು. ಥ್ಯಾಂಕ್ ಯು.